ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ನಮ್ಮ ವಿಜಯದಶಮಿ ಹಾಗೂ ದಸರಾ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ವಿಜಯದಶಮಿ ಹಾಗೂ ದಸರಾ ಎಂಬುದು ನವರಾತ್ರಿಯ ಕೊನೆಯ ದಿನ ಆಚರಿಸುವ ಪ್ರಮುಖ ಹಿಂದೂ ಹಬ್ಬವಾಗಿದೆ. ವಿಜಯದಶಮಿ ಎಂದರೆ 10ನೇ ವಿಜಯ ಸಂಕೇತವಾಗಿ ಆಚರಿಸುವ ಹಬ್ಬವಾಗಿದೆ. ಈ ಹಬ್ಬವು ದುರ್ಗಾದೇವಿಯು ಮಹಿಷಾಸುರನನ್ನು ಹಾಗೂ ಶ್ರೀರಾಮ ಪ್ರಭುವು ರಾವಣನನ್ನು ಸಂಹರಿಸಿದ ಸಂಕೇತವೇ ಈ ವಿಜಯದಶಮಿ. ಇದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸೂಚಿಸುತ್ತದೆ. ಹೌದು, ಇಂದಿನ ವಿಜಯದಶಮಿ ಹಾಗೂ ದಸರಾ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ವಿಜಯದಶಮಿಯ ಐತಿಹಾಸಿಕ ಹಿನ್ನೆಲೆ ಆಗಿರ್ಬೋದು, ಹಾಗೆಯೇ ದಸರಾ ಎಂಬ ಪರಿಕಲ್ಪನೆ ಭಾರತದಲ್ಲಿ ಆರಂಭವಾದ ಕುರಿತು, ಕರ್ನಾಟಕದ ವಿಜಯನಗರ ಸಂಸ್ಥಾನ ಆಗಿರ್ಬೋದು, ಮೈಸೂರು ಸಂಸ್ಥಾನಗಳಲ್ಲಿ ಈ ದಸರಾ ಹಬ್ಬ ಯಾವ ವೈಭವದೊಂದಿಗೆ ಆಚರಣೆಯನ್ನು ಒಳಪಡ್ತಾ ಇತ್ತು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಲು ಈ ದಿನದ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ದಸರಾ ವಿಷಯದ ಕುರಿತು ಅಧ್ಯಯನವನ್ನು ನಡೆಸಿ PhD ಪದವೀಧರರಾಗಿರುವಂತಹ ನಿವೃತ್ತ ತಹಶೀಲ್ದಾರರು, ಲೇಖಕರು ಹಾಗೂ ಅಂಕಣಕಾರರು ಆದ ಡಾಕ್ಟರ್ ವಿ ರಂಗನಾಥ್ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ರಂಗನಾಥ್ ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು ಮತ್ತು ನಮಸ್ಕಾರ ಸರ್. ಮೊದಲಿಗೆ ತಮಗೂ ಕೂಡ ವಿಜಯದಶಮಿ ಹಾಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ನಿಮಗೆ ಮತ್ತು ನಿಮ್ಮ ಎಲ್ಲ ಕೇಳುಗರಿಗೂ ಸಹ ವಿಜಯದಶಮಿ ಹಾಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್, ಮೊದಲನೇದಾಗಿ ನಾವು ನೋಡ್ತು ಅಂದರೆ ಈ ವಿಜಯದಶಮಿಯ ಕುರಿತು ಇರುವಂತಹ ಪೌರಾಣಿಕ ಇತಿಹಾಸ ಅಥವಾ ಹಿನ್ನೆಲೆಯನ್ನು ತಿಳಿಸ್ಕೊಡಿ ಸರ್. ಎಲ್ಲ ಕೇಳುಗರಿಗೆ ಮತ್ತೊಮ್ಮೆ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಇಲ್ಲಿ ನವರಾತ್ರಿ ಮತ್ತು ದಸರಾ ಅನ್ನುವಂಥ ಎರಡು ಪದಗಳನ್ನು ನಾವು ಉಪಯೋಗಿಸ್ತೀವಿ. ನವರಾತ್ರಿ ಅನ್ನುವಂಥದ್ದು ಬಹಳ ಹಿಂದಿನಿಂದನೂ ಈ ದೇಶದಲ್ಲಿ ಆಚರಣೆಯಲ್ಲಿ ಇರುವಂಥದ್ದು. ಆನಂತರ ಇದಕ್ಕೆ ದಸರಾ ಅನ್ನುವಂಥ ಹೆಸರು ಬಂತು. ದಸರಾದಲ್ಲಿ ಎರಡು ಭಾಗಗಳನ್ನ ನೋಡ್ತೀವಿ, ದಶ ಮತ್ತು ಹರ. ಇವೆರಡು ಸೇರಿ ದಶಹರ ಅಥವಾ ದಸರಾ ಆಯಿತು ಅನ್ನೋದನ್ನ ನಾವು ಕೇಳ್ತೀವಿ. ಇಲ್ಲಿ ದಶ ಅಂದ್ರೆ 10, ಹರ ಅಂದ್ರೆ ದಿವಸ. 10 ದಿವಸಗಳ ಆಚರಣೆ ಮಾಡೋದಕ್ಕೆ ದಶಹರ ಹಾಗೆ ಅಂತ ಕರೀತಾರೆ. ಅದು ಕಾಲಕ್ರಮೇಣ ದಸರಾ ಈ ಥರ ಆಗಿ ದಸರಾ ಅಂತ ಹೇಳಿ ಆಗಿರೋವಂಥದ್ದು. ಇಲ್ಲಿ ಮುಖ್ಯವಾಗಿ ನವರಾತ್ರಿ ಇದು ಬಹಳ ಪ್ರಾಚೀನ ಕಾಲದಿಂದ ನಮ್ಮ ದೇಶದಲ್ಲಿ ನಡ್ಕೊಂಡ್ ಬಂದಿರುವಂತಹ ಒಂದು ಪದ್ಧತಿ. ಈ ನವರಾತ್ರಿಯ ಆಚರಣೆಗೆ ಸಂಬಂಧಪಟ್ಟ ಹಾಗೆ ಬಹಳ ಹಿಂದಿನಿಂದಲೂ ಇದು ನಮ್ಮ ದೇಶದಲ್ಲಿ ಆಚರಣೆ ಆಗ್ತಾ ಇದೆ ಅನ್ನೋದಕ್ಕೆ ನಮ್ಮಲ್ಲಿ ಅನೇಕ ಪುರಾಣ ಗ್ರಂಥಗಳಲ್ಲಿ ಈ ನವರಾತ್ರಿಯನ್ನ ಹೇಗೆ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಉಲ್ಲೇಖಗಳಿದೆ. ನಾನು ಒಂದಷ್ಟು ಅಧ್ಯಯನ ಮಾಡಿದ ಹಾಗೆ ಸುಮಾರು 10-15 ಪುರಾಣಗಳಲ್ಲಿ, ಉದಾಹರಣೆಗೆ ಈ ಸ್ಕಾಂದ ಪುರಾಣ, ದೇವಿ ಭಾಗವತ ಪುರಾಣ, ಮಾರ್ಕಂಡೇಯ ಪುರಾಣ, ಭವಿಷ್ಯೋತ್ತರ ಪುರಾಣ, ಭವಿಷ್ಯ ಮಹಾಪುರಾಣ, ನಾರದೀಯ ಪುರಾಣ, ಕಾಲಿಕಾ ಪುರಾಣ, ವರಾಹ ಪುರಾಣ, ಈ ರೀತಿ ಹಲವಾರು ಪುರಾಣ ಗ್ರಂಥಗಳಲ್ಲಿ ಈ ನವರಾತ್ರಿಯ ಉಲ್ಲೇಖ ಬರುತ್ತೆ. ಹಾಗೆಯೇ ದುರ್ಗಾ ಸಪ್ತಶತಿ, ನವರಾತ್ರ ಪ್ರದೀಪ, ದುರ್ಗಾ ಪೂಜನ ಪದ್ಧತಿ, ಸೌಂದರ್ಯ ಲಹರಿ, ಈ ರೀತಿಯಲ್ಲೂ ಸಹ ಈ ನವರಾತ್ರಿ ಸಮಯದಲ್ಲಿ ದೇವಿಯನ್ನ ಉಪಾಸನೆ ಮಾಡೋದಕ್ಕೆ ಸಂಬಂಧಪಟ್ಟಂತಹ ಉಲ್ಲೇಖಗಳಿದೆ. ನಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಪುರಾಣಗಳು ಇವುಗಳು ರಚನೆ ಆಗಿರುವಂಥದ್ದು ಯಾವ ಕಾಲದಲ್ಲಿ ಅಂತ ಹೇಳಿ ಎಲ್ಲೂ ದಾಖಲೆಗಳಿಲ್ಲ. ಆದರೆ ಒಂದಷ್ಟು ಮಾಹಿತಿ ಇದಕ್ಕೆ ಇದು ತುಂಬ ಪುರಾತನ ಅನ್ನೋದಂತೂ ಎಲ್ರಿಗೂ ಗೊತ್ತಿರೋ ಅಂಥದ್ದು. ಎಷ್ಟು ಪುರಾತನ ಅಂದರೆ ಕ್ರಿಸ್ತಪೂರ್ವ 2000 ಅಥವಾ 3000 ವರ್ಷಗಳ ಹಿಂದೆ ಬರೆದಿರುವಂತಹ ಪುರಾಣಗಳು. ಅಂದರೆ ಈಗ ಲೆಕ್ಕ ತಗೊಂಡು ಅಂತ ಹೇಳಿದ್ರೆ ಸುಮಾರು 4,000-5,000 ವರ್ಷಗಳ ಹಿಂದೆನೇ ಈ ಪುರಾಣಗಳು, ಈ ದುರ್ಗಾ ಸಪ್ತಶತಿ ಇತ್ಯಾದಿಗಳು ಆ ಕಾಲದಲ್ಲೇ ರಚನೆ ಆಗಿದೆ. ಇದನ್ನ ಗಮನಿಸಿದಾಗ ಈ ಒಂದು ನವರಾತ್ರಿಯ ಆಚರಣೆಯ ಪದ್ಧತಿ ನಮ್ಮ ದೇಶದಲ್ಲಿ ಒಂದು 4-5 ಸಾವಿರ ವರ್ಷಗಳಿಂದ ಆಚರಣೆಯಲ್ಲಿದೆ ಅನ್ನೋವಂಥದ್ದು ಕಂಡು ಬರುತ್ತೆ. ಅಂದ್ರೆ ಅಷ್ಟು ಪುರಾತನವಾದಂಥದ್ದು. ಭಾರತ ದೇಶದ ಸಂಸ್ಕೃತಿಗೆ 10,000, 20,000 ಆ ರೀತಿ ನಮ್ಗೆ ಎಷ್ಟು ಬೇಕಾದರೂ ಊಹೆಯನ್ನ ಮಾಡಿಕೊಂಡು ಇಷ್ಟು ವರ್ಷಗಳಿಂದ ಭಾರತದ ಸಂಸ್ಕೃತಿ ಇದೆ, ಹಿಂದೂ ಸಂಸ್ಕೃತಿ ಇದೆ ಅಂತ ಹೇಳ್ಬೋದು. ಅದರಲ್ಲಿ ಈ ಪುರಾಣಗಳು ಒಂದು 4,000-5,000 ವರ್ಷಗಳ ಹಿಂದೆ ರಚನೆ ಆಗಿರುವಂಥದ್ದು. ಆ ಕಾಲದಿಂದಲೂ ಈ ಪದ್ಧತಿ ನಡ್ಕೊಂಡ್ಬಂದಿದೆ. ಇದನ್ನು ಹೊಸದಾಗಿ ಯಾರೂ ಕಂಡುಹಿಡಿದಿದ್ದ ಅಲ್ಲ.
ನಮ್ಮಲ್ಲಿ ಬರುತ್ತೆ ವಿಜಯನಗರದ ಅರಸರು ದಸರಾ ಉತ್ಸವನ ಆರಂಭ ಮಾಡಿದ್ರು ಹಾಗೆ ಅಂತ ಬರುತ್ತೆ. ಅದು ನಿಜ ಅಲ್ಲ. ಒಂದಷ್ಟು ಭಾಗ ನಿಜ ಆದ್ರೂ ಅದನ್ನ ಪೂರ್ತಿ ನಿಜ ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕಂದ್ರೆ ಅದಕ್ಕಿಂತ ಪೂರ್ವದಲ್ಲಿಯೇ ಈ ನವರಾತ್ರಿ ಉತ್ಸವ ನಡ್ಕೊಂಡು ಬರ್ತಾ ಇತ್ತು. ವರ್ಷದಲ್ಲಿ 2 ನವರಾತ್ರಿ ಉತ್ಸವಗಳು ಬರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು. ಮೊದಲನೇದು ಪ್ರತಿ ವರ್ಷ ಯುಗಾದಿಯ ಸಮಯದಲ್ಲಿ, ಅಂದ್ರೆ ವರ್ಷದ ಆರಂಭದ ಸಮಯದಲ್ಲಿ ವಸಂತ ನವರಾತ್ರಿ ಅಥವಾ ರಾಮನವರಾತ್ರಿ ಅನ್ನುವಂಥದ್ದು ಬರುತ್ತೆ. ಅದು ಸಹ 9 ದಿವಸಗಳ ಆಚರಣೆ. ಇದು ಮುಖ್ಯವಾಗಿ ಶ್ರೀರಾಮ ಅವನನ್ನ ಪ್ರಧಾನವಾಗಿ ಇಟ್ಕೊಂಡು ಆ ಒಂದು ಉತ್ಸವನ ಆಚರಣೆ ಮಾಡಾಗುತ್ತೆ. ಅದು 9 ದಿವಸಗಳ ಆಚರಣೆ ಇದೆ. ಯುಗಾದಿಯಿಂದ ಪ್ರಾರಂಭವಾಗಿ ಶ್ರೀರಾಮನವಮಿ ತನಕ ಈ 9 ದಿವಸಗಳು ಅದೊಂದು ನವರಾತ್ರಿ ಉತ್ಸವ ನಡೆಯುತ್ತೆ. 2ನೇ ನವರಾತ್ರಿ ಇವತ್ತು ಶರನ್ನವರಾತ್ರಿ ಅಂತ ಏನು ನಾವು ಕರಿತೀವಿ, ಶರದ್ ಋತುವಿನಲ್ಲಿ ಬರುವಂತಹ ನವರಾತ್ರಿ. ಇದು ಸಹ 9 ದಿವಸಗಳ ಆಚರಣೆ. ಈ ಆಚರಣೆಯನ್ನ ಯಾಕೆ ಈ ಥರ ವಿಶೇಷವಾಗಿ ಮಾಡಬೇಕು ಅನ್ನೋದಕ್ಕೆ ಇದೇ ಪುರಾಣಗಳಲ್ಲಿ ಮತ್ತೆ ಬೇರೆ ದಾಖಲೆಗಳಲ್ಲಿ ಹೇಳಿರುವಂಥದ್ದು ಅಂತ ಹೇಳಿದ್ರೆ, ಈ ಸಮಯ 2 ಸಮಯ ಏನು ಹೇಳ್ತು ಅಂತ ಹೇಳಿದ್ರೆ ಯುಗಾದಿಯ ಸಮಯ ಮತ್ತೆ ಈ ಶರನ್ನವರಾತ್ರಿಯ ಸಮಯ. ಈ 2 ಸಮಯದಲ್ಲಿ ಋತುಗಳ ಬದಲಾವಣೆ ಆಗುತ್ತೆ. ಮೊದಲನೇದಾಗಿ ಯುಗಾದಿ ಸಮಯದಲ್ಲಿ ನಮಗಾಗ ಅಲ್ಲಿ ತನಕ ಚಳಿಗಾಲ ಇದ್ದಿದ್ದು ಚಳಿಗಾಲ ಮುಗಿದು ಬೇಸಿಗೆ ಪ್ರಾರಂಭ ಆಗುವಂಥದ್ದು. ಹೌದು. ಈ ನವರಾತ್ರಿ ಶರನ್ನವರಾತ್ರಿ ಅಥವಾ ಈಗ ನಾವೇನು ಮಾಡ್ತಾ ಇದ್ದೀವಿ, ಇದು ಬೇಸಿಗೆ ಮುಗಿದು ಮಳೆಗಾಲ ಮುಗಿದು ಚಳಿ ಪ್ರಾರಂಭ ಆಗುವಂತ ಸಮಯ. ಹಾಗಾಗಿ ಇದೆರಡು ವಿಶಿಷ್ಟವಾದಂತಹದ್ದು. ಇದರಲ್ಲಿ ಯಾಕೆ ದುರ್ಗೆಯನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ ಹಾಗೆ ಅಂತ ಹೇಳಿದ್ರೆ, ಈ ರೀತಿ ಋತುಗಳು ಬದಲಾವಣೆ ಆದಾಗ ಮನುಷ್ಯನ ದೇಹ ಅದಕ್ಕೆ ಅಷ್ಟು ಸುಲಭವಾಗಿ ಒಗ್ಗೊಳ್ಳೋದಿಲ್ಲ. ಈಗ ಚಳಿ ಪ್ರದೇಶದಿಂದ ಬೇಸಿಗೆಯ ಬಿಸಿ ಪ್ರದೇಶಕ್ಕೆ ಬಂದ ತಕ್ಷಣ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತ್ತೆ. ಹಾಗೆ ಬೇಸಿಗೆ ಜಾಗದಿಂದ ಒಂದೇ ರೀತಿ ಏರ್ ಕಂಡೀಷನ್ ನಲ್ಲಿ ಇರುವಂತ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಹೇಳಿದ್ರೆ ಆಗ್ಲೂ ಸಹ ನಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಎರಡೂ ಸಮಯ ಮನುಷ್ಯನ ದೇಹ ಆಯಾ ದಿವಸದ ಪ್ರಕೃತಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಕಷ್ಟಗಳಾಗುತ್ತೆ. ನಮಗಲ್ಲಿ ಮೊದಲಿಂದ ಇರುವಂಥದ್ದು ನಮ್ಮ ವೈದ್ಯಕೀಯ ಪದ್ಧತಿ ಇದ್ರೂ ಸಹ ನಾವು ಮೊದಲಿಂದ ನಂಬ್ಕೊಂಡ್ಬಂದಿರುವಂಥದ್ದು ದೇವರ ಆರಾಧನೆ. ಅದರಲ್ಲೂ ಈ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಈ ಥರದ್ದೆಲ್ಲ ಕಾಯಿಲೆಗಳು ಇತ್ಯಾದಿಗಳು ಬಂದಾಗ ದುರ್ಗೆಯನ್ನ ಪೂಜೆ ಮಾಡಬೇಕು, ಮಾರಿಯನ್ನ ಪೂಜೆ ಮಾಡಬೇಕು, ಮಾರಿಕಾಂಬೆಯನ್ನ ಪೂಜೆ ಮಾಡಬೇಕು. ಈ ರೀತಿಯಾದಂತಹ ಒಂದು ಭಾವನೆ ನಮ್ಮಲ್ಲಿ ಇರುವಂಥದ್ದು, ಮತ್ತು ಅದು ಸೈಂಟಿಫಿಕ್ ಆಗುವೆ. ಹೌದು. ಯಾಕಂದ್ರೆ ಆ ಸಮಯದಲ್ಲಿ ಬೇವಿನ ಸೊಪ್ಪನ್ನ ಉಪಯೋಗಿಸುವಂಥದ್ದು, ಮಗುನ ಹೊರಗಡೆಗೆ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳುವಂಥದ್ದು, ಇವೆಲ್ಲ ವೈಜ್ಞಾನಿಕವಾದಂತಹ ಕಾರಣನೂ ಸಹ ಅದೇ ಇದೆ. ಈ ಸಮಯದಲ್ಲಿ ಈ ಎರಡು ಸಮಯ ಏನು ಯುಗಾದಿಯ ಸಮಯ ಮತ್ತೆ ಈಗ ಶರನ್ನವರಾತ್ರಿಯ ಸಮಯದಲ್ಲಿ ಸಾಮಾನ್ಯವಾಗಿ ನಮ್ಮ ವೈದ್ಯರ ಕ್ಲಿನಿಕ್ಗಳಿಗೆ ಜನ ಬರೋದು ಜಾಸ್ತಿ. ಯಾಕೆಂದ್ರೆ ದೇಹ ಅಷ್ಟು ಸುಲಭವಾಗಿ ಆ ಒಂದು ಪರಿಸ್ಥಿತಿಗೆ ಒಗ್ಗೊಳ್ಳೋದಿಲ್ಲ. ಈ ಕಾರಣಕ್ಕೋಸ್ಕರ ಮೊದಲಿಂದನೂ ಈ ಸಮಯದಲ್ಲಿ ದೇವಿಯ ಆರಾಧನೆಯನ್ನ ಮಾಡಬೇಕು ಹಾಗೆ ಅಂತ ಹೇಳ್ಕೊಂಡ್ ಬಂದಿರುವಂಥದ್ದು. ಅದು ನಮ್ಮಲ್ಲಿ ಮೊದಲಿಂದನೂ ನಡ್ಕೊಂಡ್ ಬಂದಿದೆ. ಸರಿ ತಾವು ಹೇಳಿದ್ರಿ, ಹಲವಾರು ಪುರಾಣಗಳಲ್ಲಿ ಈ ಉಲ್ಲೇಖ ಇದೆ ಈ ನವರಾತ್ರಿ ಆಚರಣೆ ಕುರಿತು. ಇದರ ಅನುಸಾರವಾಗಿ ಭಾರತಾದ್ಯಂತ ವಿವಿಧ ರೀತಿಯಲ್ಲಿ ನಾವು ನವರಾತ್ರಿಯನ್ನು ಆಚರಣೆ ಮಾಡೋದಾಗಿರ್ಬೋದು, ದಸರಾ ಉತ್ಸವಗಳನ್ನು ಆಚರಣೆ ಮಾಡೋದನ್ನ ರೂಢಿಯಲ್ಲಿ ನಾವು ಮಾಡ್ತಾ ಬರ್ತಾ ಇದೀವಿ ಅಂತ ಹೇಳಿದ್ರಿ ಸರ್. ಸರ್ ಹಾಗೇನೆ ನಮ್ಮ ಕರುನಾಡಿನ ಶ್ರೀಮಂತ ಸಂಸ್ಥಾನ ಅಂತ ಬಂದಾಗ ಅದು ವಿಜಯನಗರ ಸಂಸ್ಥಾನ, ವಿಜಯನಗರ ಸಾಮ್ರಾಜ್ಯ ಅನ್ನೋದನ್ನು ನಾವು ನೆನಪಿಸ್ಕೊಳ್ಬೇಕಾಗುತ್ತೆ. ಈ ವಿಜಯನಗರ ಕಾಲದಲ್ಲಿ ಈ ದಸರಾ ಉತ್ಸವ, ಈ ನವರಾತ್ರಿ ಉತ್ಸವ ತನ್ನದೇ ಆದ ಒಂದು ಶ್ರೀಮಂತಿಕೆಯನ್ನ, ವೈಭವವನ್ನು ಹೆಚ್ಚಿಸ್ಕೊಳ್ತು ಸರ್. ಇದ್ರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ, ನಿಮಗೆ ವಿಜಯನಗರದ ಸಾಮ್ರಾಜ್ಯವನ್ನ ಹಕ್ಕ ಮತ್ತೆ ಬುಕ್ಕ ಇವರುಗಳು ಪ್ರಾರಂಭ ಮಾಡಿದ್ರು ಅಂತ ಹೇಳಿ ನಾವು ಚರಿತ್ರೆಯಲ್ಲಿ ನೋಡ್ತೀವಿ. ಇವರಿಬ್ರು ಒಂದು ರೀತಿಯಲ್ಲಿ ರಾಜಮನೆತನದಕ್ಕೆ ಸೇರಿದ್ರು ಸಹ ಅವರು ಅಧಿಕಾರಿಗಳಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದನ್ನ ನೋಡಿದ್ದೀವಿ. ವಿಜಯನಗರದ ಸಾಮ್ರಾಜ್ಯ ಪ್ರಾರಂಭ ಆಗಿತ್ತು 1336ರಲ್ಲಿ. ಅದು ನಮಗೆ ಚರಿತ್ರೆಯಿಂದ ತಿಳಿದು ಬರುತ್ತೆ. ಅದ್ಯಾಕೆ ವಿಜಯನಗರದ ಸಾಮ್ರಾಜ್ಯವನ್ನ ಅವರು ಪ್ರಾರಂಭ ಮಾಡಿದ್ರು ಅನ್ನುವಂಥದ್ದನ್ನು ಒಂದಷ್ಟು ಇತಿಹಾಸವನ್ನ ನೋಡ್ಬೇಕಾಗತ್ತೆ. ನಮಗೆ ಗೊತ್ತಿರೋ ಹಾಗೆ ಉತ್ತರ ಭಾರತ, ಅದರಲ್ಲಿ ಈ ಮೊಘಲರು ಅಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇದ್ದಿದ್ದನ್ನ ನಾವು ನೋಡಿದ್ದೀವಿ. ಅದರಲ್ಲಿ ಮೊಹಮ್ಮದ್ ಬಿನ್ ತೊಗಲಕ್ ಇರ್ಬೋದು, ಮುಬಾರಕ್ ಇರ್ಬೋದು, ಈ ಥರದವರು ಉತ್ತರ ಭಾರತವನ್ನ ಆಕ್ರಮಿಸ್ಕೊಂಡ್ರು. ಅಂದ್ರೆ ಮುಖ್ಯವಾಗಿ ದೇಶದ ಸಂಪತ್ತನ್ನ ಕೊಳ್ಳೆ ಹೊಡೆಯಕ್ಕೆ ಬಂದಂಥವ್ರು ಇಲ್ಲಿಯ ರಾಜಕೀಯ ಪರಿಸ್ಥಿತಿಗಳನ್ನ ನೋಡಿಕೊಂಡು ಅವರು ಈ ದೇಶದ ಆಡಳಿತವನ್ನ ತಮ್ಮ ಕೈಗೆ ತಗೊಂಡ್ರು. ಅದು ಅವ್ರಿಗೆ ಉತ್ತರ ಭಾರತದಲ್ಲಿ ಒಂಥರ ಅವ್ರಿಗೆ ಯಶಸ್ಸು ಸಿಕ್ತು. ಅವರು ಉತ್ತರ ಭಾರತದಲ್ಲಿ ನವದೆಹಲಿನಲ್ಲಿ ಅವರ ಸಾಮ್ರಾಜ್ಯವನ್ನ ಕಟ್ಕೊಂಡಿದ್ರು. ಆಗ ಅವ್ರಿಗೆ ದಕ್ಷಿಣ ಭಾರತಕ್ಕೂ ಯಾಕೆ ನಾವು ಹೋಗ್ಬಾರ್ದು, ದಕ್ಷಿಣ ಭಾರತವನ್ನು ಯಾಕೆ ನಮ್ಮ ನಿಯಂತ್ರಣಕ್ಕೆ ತಗೋಬಾರ್ದು ಹಾಗೆ ಅಂತೇಳಿ ಯೋಚನೆಯನ್ನು ಮಾಡಿದ್ರು. ಹಾಗಾಗಿ ಆ ಮುಬಾರಕ್ ಇರ್ಬೋದು, ಮೊಹಮ್ಮದ್ ಬಿನ್ ತೊಗಲಕ್ ಇರ್ಬೋದು, ದಕ್ಷಿಣ ಭಾರತಕ್ಕೂ
ಸುಮಾರು 1300 ಸಮಯದಲ್ಲಿ ದಕ್ಷಿಣ ಭಾರತಕ್ಕೂ ಬರ್ತಾರೆ. ಇಲ್ಲಿ ಬಂದಾಗ ಅದರಲ್ಲಿ ಮುಬಾರಕ್ ಈ ದೇವಗಿರಿ ಮತ್ತೆ ದೌಲತಾಬಾದ್ ಇವತ್ತಿನ ಮಹಾರಾಷ್ಟ್ರದ ಪ್ರಮುಖವಾದಂಥ ಭಾಗ ಅದನ್ನ ಅವರು ವಶಪಡಿಸ್ಕೊತಾರೆ. ದಕ್ಷಿಣದಲ್ಲಿ ಪಾಂಡ್ಯರು ಮತ್ತೆ ಹೊಯ್ಸಳರು ಇವರಿಬ್ರು ಗಟ್ಟಿಯಾಗಿ ನಿಂತಿದ್ದಂತಹ ಸಮಯ. ಆದ್ರೆ ಅವರಿಬ್ರು ಮಧ್ಯೆ ಒಂದು ಹೊಂದಾಣಿಕೆ ಇರಲ್ಲ. ಹೀಗಾಗಿ ಅವರಿಗೆ ದಕ್ಷಿಣ ಭಾರತವನ್ನ ಕಬಳಿಸೋದಕ್ಕೆ ಒಂದು ಅವಕಾಶ ಸಿಕ್ಕಾಗತ್ತೆ. ಅದನ್ನ ಈ ಹಕ್ಕಬುಕ್ಕರು ಗಮನಿಸ್ತಾ ಇರ್ತಾರೆ. ಇದು ಈ ಪಾಂಡ್ಯರು ಮತ್ತು ಹೊಯ್ಸಳರ ರಾಜ್ಯ ಹೊರಟೋಗ್ಬಿಟ್ರೆ ಇಡೀ ದಕ್ಷಿಣ ಭಾರತದಲ್ಲಿ ಹಿಂದೂಗಳ ಸಾಮ್ರಾಜ್ಯವೇ ಇರೋದಿಲ್ಲ ಅಂತ ಅನ್ನೋದನ್ನ ಅವ್ರು ಕಂಡಿಸ್ಕೊಂಡು ಬಹಳ ದುಃಖದಿಂದ ಅದನ್ನ ಯೋಚನೆ ಮಾಡ್ತಾ ಇರ್ತಾರೆ. ಈ ಉತ್ತರದ ಮೊಘಲರು ದಕ್ಷಿಣಕ್ಕೆ ಬಂದಾಗ ಮಾಡ್ತಾ ಇದ್ದಿದ್ದು ಅಂತ ಹೇಳಿದ್ರೆ ಒಂದು ಪ್ರಾಂತ್ಯವನ್ನ ವಶಪಡಿಸ್ಕೊಂಡಾಗ ತಮ್ಮ ಒಬ್ಬ ಪ್ರತಿನಿಧಿಯನ್ನ ಅಲ್ಲಿ ಬಿಟ್ಟು ತಾವು ವಾಪಸ್ಸು ದೆಹಲಿಗೆ ಹೋಗ್ತಾ ಇದ್ರು. ಸೊ ಆ ರೀತಿನಲ್ಲಿ ದಕ್ಷಿಣದಲ್ಲಿ ಮದುರೈ ಅಲ್ಲಿಗೂ ಸಹ ಅವರು ಆಕ್ರಮಣ ಮಾಡಿ ಬರ್ತಾರೆ. ಮದುರೈನಲ್ಲೂ ಸಹ ತಮ್ಮ ಪ್ರತಿನಿಧಿ ಒಬ್ಬನ್ನ ಅವರು ನೇಮಕ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ದಕ್ಷಿಣ ಭಾರತನೂ ಸಹ ವೀಕ್ ಆಗಿರುತ್ತೆ. ಆಗ ಅವರು ಮದುರೈನಲ್ಲಿ ಜಲಾಲುದ್ದೀನ್ ಅಂತ ಹೇಳಿ ಅವನೊಬ್ಬನ್ನ ತಮ್ಮ ಪ್ರತಿನಿಧಿ ಅಂತ ನೇಮಕ ಮಾಡ್ತಾರೆ. ಮಾಡಿ ವಾಪಸ್ ಹೋಗ್ತಾರೆ. ಅವನು ಅಲ್ಲಿಯ ಪರಿಸ್ಥಿತಿಯನ್ನ ನೋಡಿ ಇಲ್ಲ ನಾನು ಸ್ವತಂತ್ರ ರಾಜನಾಗ್ತೀನಿ, ನನಗೆ ಯಾಕೆ ಈ ಮೊಘಲರ ಆಳ್ವಿಕೆ ಬೇಕು ಅಂತ ಹೇಳಿ ಅವನೇ ಸ್ವತಂತ್ರ ಆಗಿ 1335ರಲ್ಲಿ ಸ್ವತಂತ್ರ ಅಂತ ಹೇಳಿ ಘೋಷಣೆ ಮಾಡ್ಕೊತಾನೆ. ಹೀಗೆ ಆ ಮೊಹಮ್ಮದ್ ಬಿನ್ ತೊಗಲಕ್ಕಿಗೂ ಅಷ್ಟೇನೆ ಉತ್ತರದಲ್ಲಿ ಅವನ ವಿರುದ್ಧವಾದಂತ ಒಂದಷ್ಟು ಪಿತೂರಿಗಳು ಇತ್ಯಾದಿಗಳು ನಡೀತಾ ಇದ್ದರಿಂದಾಗಿ ಅವನಿಗೆ ದಕ್ಷಿಣ ಭಾರತಕ್ಕೆ ಪುನಃ ಬರಕ್ಕಾಗಲ್ಲ. ಅಂತಹ ಸಮಯದಲ್ಲಿ ಈ ದಕ್ಷಿಣ ಭಾರತದಲ್ಲಿ ಮತ್ತೊಂದು ಈ ಕಂಪ್ಲಿ ಅಂತ ಹೇಳಿ ನಾವು ಏನ್ ಕರಿತೀವಿ ಅದನ್ನ ಕಂಪಿಲ ಅಂತಾನು ಕರಿತಾ ಇದ್ರು. ಆ ಕಂಪಿಲದಲ್ಲಿ ಒಬ್ಬ ರಾಜ ಇದ್ದ, ಕಂಪಿಲ ರಾಯ ಅಂತಾನೆ ಒಬ್ಬ ರಾಜ ಇದ್ದ. ಅವನು ಅದ್ರ ಪಕ್ಕದಲ್ಲೇ ಏನ್ ಸಾಗರ ಇತ್ತು, ಆ ಸಾಗರದಲ್ಲಿ ಈ ತರ ಉತ್ತರ ಭಾರತದ ಮೊಘಲರ ಒಬ್ಬ ಪ್ರತಿನಿಧಿ ಬಹಾವುದ್ದೀನ್ ಅಂತ ಇದ್ದ. ಅವನು ಆ ಬಹಾವುದ್ದೀನ್ ಅವನಿಗೂ ಮೊಘಲರಿಗೂ ಒಂಥರ ಅಸಮಾಧಾನ ಬಂದಿದ್ರಿಂದಾಗಿ ಬಹಾವುದ್ದೀನ್ ಅವ್ರ ವಿರುದ್ಧವಾಗಿ ನಿಂತ್ಕೊತಾನೆ, ಮೊಘಲರ ವಿರುದ್ಧವಾಗಿ ನಿಂತ್ಕೊತಾನೆ. ತನ್ನನ್ನು ಎಲ್ಲಿ ಉತ್ತರ ಭಾರತದಿಂದ ಮತ್ತೆ ಬಂದು ತನ್ನನ್ನ ಪದಚ್ಯುತ ಮಾಡಬಹುದು ಅಥವಾ ತನ್ನನ್ನು ಕೊಲ್ಲಬಹುದು ಅನ್ನೋ ಒಂದು ಹೆದರಿಕೆಗೋಸ್ಕರ ಅವನು ಕಂಪಿಲ ರಾಯ ಅಂತ ಕಂಪ್ಲಿಯಲ್ಲಿದ್ದಂತ ರಾಜ ಅವನ ಹತ್ರಕ್ಕೆ ಆಶ್ರಯವನ್ನ ಪಡ್ಕೋತಾನೆ. ಅವರ ನಿರೀಕ್ಷೆ ಮಾಡಿದ ಹಾಗೆ ಆಗುತ್ತೆ. ಉತ್ತರ ಭಾರತದಿಂದ ಮೊಹಮ್ಮದ್ ಬಿನ್ ತೊಗಲಕ್ನ ಸೈನ್ಯ ದಕ್ಷಿಣಕ್ಕೆ ಬರುತ್ತೆ. ಕಂಪಿಲಕ್ಕೂ ಬಂದು ಕಂಪಿಲ ರಾಯನನ್ನ ಸಂಹಾರವನ್ನ ಮಾಡ್ತಾರೆ. ಸೊ ಹೀಗಾಗಿ ಮಾಡಿದ ನಂತರ ಆ ಕಂಪಿಲ ಆ ರಾಜ್ಯವನ್ನ ಇಬ್ರು ಅಧಿಕಾರಿಗಳಿಗೆ ಅವರು ಅದನ್ನ ವಹಿಸ್ತಾರೆ. ಆ ಇಬ್ರು ಅಧಿಕಾರಿಗಳನ್ನೇ ಹಕ್ಕ ಮತ್ತು ಬುಕ್ಕ, ಹಕ್ಕರಾಯ ಮತ್ತು ಬುಕ್ಕರಾಯ ಹಾಗೆ ಅಂತೇಳಿ ಒಂದು ಭಾಗ ಹೇಳುತ್ತೆ. ಮತ್ತೊಂದು ಇವರೇ ಸ್ವತಂತ್ರರಾಗಿ ಆ ಪ್ರದೇಶವನ್ನು ಆಳೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತೇಳಿ ಆ ಥರ 4-6 ಕಥೆಗಳಿದೆ. ಆಗ ಅವರು ಮನಸ್ಸಿಗೆ ಏನು ಬೇಸರ ಆಗಿರುತ್ತೆ, ದಕ್ಷಿಣ ಭಾರತದಲ್ಲಿ ಹಿಂದೂ ಸಾಮ್ರಾಜ್ಯವೇ ಇಲ್ಲ ಅಂತಿದ್ದಾಗ ತಾವೇ ಒಂದು ಸಾಮ್ರಾಜ್ಯವನ್ನ ಆರಂಭ ಮಾಡಿದಾಗ ಅದನ್ನ ಘೋಷಣೆಯನ್ನ ಮಾಡ್ಕೋತಾರೆ, ಇದು ಹಿಂದೂ ಸಾಮ್ರಾಜ್ಯ ಹಾಗೆ ಅಂತೇಳಿ ಘೋಷಣೆಯನ್ನ ಮಾಡ್ಕೋತಾರೆ. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಮೊದಲು ಸ್ಥಾಪಿತವಾದಂತಹ ಮತ್ತು ನೇರವಾಗಿ ಘೋಷಣೆಯನ್ನ ಮಾಡಿಕೊಂಡಂತಹ ಸಾಮ್ರಾಜ್ಯ ಈ ವಿಜಯನಗರದ ಸಾಮ್ರಾಜ್ಯ. ಆನೆಗೊಂದಿನಲ್ಲಿ ಮೊದಲಿರುತ್ತೆ, ಆಮೇಲೆ ವಿಜಯನಗರಕ್ಕೆ ಅವರು ಬರ್ತಾರೆ. ಹೊಸದಾಗಿ ವಿಜಯನಗರದ ಸಾಮ್ರಾಜ್ಯವನ್ನ ಕಟ್ಟದಂಥದ್ದನ್ನ ನೋಡ್ತೀವಿ. ಇವ್ರು ಹಕ್ಕರಾಯ ಮತ್ತು ಬುಕ್ಕರಾಯ ಇಬ್ರು ಬಹಳ ಶೂರರಾಗಿದ್ದಂಥವ್ರು, ರಾಜ್ಯವನ್ನ ಬಹಳ ದೊಡ್ಡದಾಗಿ ವಿಸ್ತಾರವನ್ನ ಮಾಡಿದ್ರು ಅನ್ನೋದನ್ನ ಕೇಳ್ತೀವಿ. ಆ ನಂತರ 1336ರಿಂದ 1485 ತನಕ ಇವರು ಈ ಹಕ್ಕ ಬುಕ್ಕರ ಇವರ ಸಂಗಮ ವಂಶ ಅಂತ ಹೇಳಿ ಅವರು ಆಳ್ವಿಕೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತು ಅದು ಎಷ್ಟು ಮಟ್ಟಿಗೆ ವಿಶಾಲವಾಗಿ ಬೆಳೀತು ಅಂತ ಹೇಳಿದ್ರೆ ಗೋದಾವರಿ ನದಿಯಿಂದ ಹಿಡಿದು ಕನ್ಯಾಕುಮಾರಿಯ ತನಕ ಅಂದ್ರೆ ಇಡೀ ದಕ್ಷಿಣ ಭಾರತ ಅವರ ನಿಯಂತ್ರಣಕ್ಕೆ ಬಂದಿರುತ್ತೆ. ಶ್ರೀಲಂಕಾನು ಸಹ ಅವರ ನಿಯಂತ್ರಣಕ್ಕೆ ಬಂದಿರುತ್ತೆ. ಸೊ ಹಾಗಾಗಿ ಇವರು ಹಿಂದೂ ಸಾಮ್ರಾಜ್ಯ ಅಂತ ಹೇಳಿ ಅದನ್ನ ಘೋಷಣೆ ಮಾಡ್ಕೊಂಡಿದ್ದರಿಂದಾಗಿ ಹಿಂದೂ ಧಾರ್ಮಿಕ ಪದ್ಧತಿಗಳನ್ನ ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ನಮ್ಮಲ್ಲಿ ಮೊದಲಿಂದನೂ ಇರುವಂಥದ್ದು ಈ ನವರಾತ್ರಿಯ ಒಂದು ಪದ್ಧತಿ. ಆ ಸಮಯದಲ್ಲಿ ದುರ್ಗೆಯನ್ನ ಪೂಜೆಯನ್ನು ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ರಾಜರಾದಂಥವ್ರು ಈ ದುರ್ಗೆಯನ್ನ ಆರಾಧಿಸ್ಬೇಕು, ಆಗ ರಾಜ್ಯದ ಜನರಿಗೆ ಒಳ್ಳೇದಾಗತ್ತೆ ಹಾಗೆ ಅಂಥೇಳಿ ಅದು ಮೊದಲಿಂದನೂ ನಮ್ಮಲ್ಲಿ ಇರುವಂಥದ್ದು. ನಾ ಮೊದಲೇ ಹೇಳಿದಾಗೆ ಅನೇಕ ಪುರಾಣ ಗ್ರಂಥಗಳಲ್ಲಿ ಏನು ಮಾಡಿದೆ ಉಲ್ಲೇಖ ಇರುವಂಥದ್ದು ಇದೆ. ಅಲ್ಲಿ ಸಾಮಾನ್ಯರು ಮತ್ತೆ ಇವರು ಅರಸು ಜನಾಂಗ, ಅರಸು ಅಂದ್ರೆ ರಾಜ್ಯವನ್ನ ಆಳುವಂಥವ್ರು, ಇವರು ಅದನ್ನ ಮಾಡಬೇಕು ಹಾಗೆ ಅಂತ ಹೇಳಿ ಮೊದಲಿಂದನೂ ಅದನ್ನ ಹೇಳ್ಕೊಂಡ್ ಬಂದಿರುವಂಥದ್ದು. ಇವ್ರು ಹೇಗಿದ್ರು ಅದನ್ನ ಹಿಂದೂ ಸಾಮ್ರಾಜ್ಯ ಅಂತ ಘೋಷಣೆಯನ್ನ ಮಾಡಿದ್ರಿಂದಾಗಿ ಇವರು ನವರಾತ್ರಿ ಉತ್ಸವವನ್ನ ಅಲ್ಲಿ ಪ್ರಾರಂಭ ಮಾಡ್ತಾರೆ. ಇದು ಒಂದು ಭಾಗ ನವರಾತ್ರಿ ಉತ್ಸವ ವಿಜಯನಗರದಲ್ಲಿ ಪ್ರಾರಂಭ ಆಯಿತು ಅನ್ನುವಂಥದ್ದು. ಆದ್ರೆ ಮೊದಲಿಂದನೂ ಈ ನವರಾತ್ರಿ ಅನ್ನುವಂಥದ್ದು ಧಾರ್ಮಿಕವಾದಂಥ ಆಚರಣೆ, ದೇವತೆಯನ್ನ ಪೂಜೆ ಮಾಡಬೇಕು ಅನ್ನುವಂಥದ್ದು. ಅದರಲ್ಲೂ ಅದರ ಹೆಸರು ಹೇಳುತ್ತೆ, ಇದು ನವರಾತ್ರಿ.
ನಮ್ಮಲ್ಲಿ ಎಲ್ಲಾ ಉತ್ಸವಗಳನ್ನ ನಾವು ಹಗಲಲ್ಲಿ ಆಚರಣೆ ಮಾಡಿದ್ರೆ ಈ ಉತ್ಸವವನ್ನ ಮಾತ್ರ ರಾತ್ರಿ ಹೊತ್ತಲ್ಲಿ ಆಚರಣೆ ಮಾಡಬೇಕು ಹಾಗೆ ಅಂತೇಳಿ ಹೇಳುತ್ತೆ. ಯಾಕೆ ಅಂತ ಹೇಳಿದ್ರೆ ದುರ್ಗೆಯ ವಿವಿಧ ಅವತಾರಗಳು, ನಾವೇನೋ 9 ದಿವಸನೂ ದುರ್ಗೆಯನ್ನು ಪೂಜೆ ಮಾಡ್ತೀವಿ. ಅಲ್ಲಿ ಮೊದಲನೇ ದಿವಸ ತೈಲಪುತ್ರಿ ದುರ್ಗೆ ಅಂತೀವಿ, ಎರಡನೇ ದಿವಸ ಬ್ರಹ್ಮಚಾರಿಣಿ ದುರ್ಗೆ, ಚಂದ್ರಘಂಟಾ ದುರ್ಗೆ, ಕೂಷ್ಮಾಂಡ ದುರ್ಗೆ, ಸ್ಕಂದ ಮಾತಾ ದುರ್ಗೆ, ಕಾತ್ಯಾಯನಿ ದುರ್ಗೆ, ಕಾಳರಾತ್ರಿ ದುರ್ಗೆ, ಮಹಾಗೌರಿ ದುರ್ಗೆ, ಸಿದ್ಧಿದಾತ್ರಿ ದುರ್ಗೆ, ಈ ರೀತಿಯಾಗಿ 9 ದೇವಿಯ ಅವತಾರಗಳನ್ನ ನಾವು ಪೂಜೆ ಮಾಡ್ತೀವಿ. ಈ ಎಲ್ಲಾ ಅವತಾರಗಳಲ್ಲಿ ಒಂದಷ್ಟು ರಾಕ್ಷಸರ ಸಂಹಾರ ಆಗಿರುವಂತಹದ್ದು. ರಾಕ್ಷಸರು ಅಂತ ಹೇಳಿದ್ರೆ ಅತಿ ಮಾನುಷ್ಯರು ಅಂತಾನು ನಾವು ಅವ್ರನ್ನ ಕರಿತೀವಿ. ಅವ್ರಿಗೆ ಅಂದ್ರೆ ವಿಶೇಷವಾದಂತಹ ಶಕ್ತಿಯನ್ನ ಹೊಂದಿದ್ದಂಥವ್ರು. ಅವರ ಶಕ್ತಿಯ ಸದ್ಬಳಕೆ ಮಾಡಿಕೊಳ್ಳೋದಕ್ಕೆ ವಿರುದ್ಧವಾಗಿ ಜನರನ್ನ ಹೆದರಿಸಿ ಅವ್ರನ್ನ ಗೋಳಿಕೊಳ್ಳುವಂತಹ ಒಂದು ಸಂದರ್ಭವನ್ನ ಅವರು ನಿರ್ಮಾಣ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಅವ್ರನ್ನ ಎದುರಿಸುವಂಥದ್ದು ಅಷ್ಟು ಸುಲಭ ಆಗಿರ್ಲಿಲ್ಲ. ಹಾಗಾಗಿ ಜನಸಾಮಾನ್ಯರು ದೇವತೆಗಳನ್ನ ಅದನ್ನ ಬೇಡ್ಕೊಂಡ್ರು. ಹಾಗಾಗಿ ದುರ್ಗಿಯ ವಿವಿಧ ಅವತಾರಗಳಲ್ಲಿ ಈ ರಾಕ್ಷಸರುಗಳ ಸಂಹಾರ ಆಯಿತು. ಅದೆಲ್ಲ ರಾಕ್ಷಸರ ಸಂಹಾರ ಆಗ್ಬೇಕಾದ್ರೆ ಅದು ರಾತ್ರಿ ಹೊತ್ತಲ್ಲೇ ಆಗಬೇಕು. ಯಾಕಂದ್ರೆ ಅವರು ನಿಶಾಚರರು ಅಂತ ಕರಿತೀವಿ. ರಾತ್ರಿ ಹೊತ್ತಲ್ಲಿ ಮಾತ್ರ ಅವರು ಕಾಣಿಸ್ಕೊತಾ ಇದ್ದಿದ್ದು. ಅವರ ಸಂಹಾರ ಆಗಿದ್ರಿಂದಾಗಿ ಮತ್ತೆ ಇವರೆಲ್ಲ ರಾಕ್ಷಸರ ಸಂಹಾರ ಈ ದೇವರು ಒಂದು ಸಾಮಾನ್ಯವಾದಂತ ಅವತಾರದಲ್ಲಿ ಬಂದು ಅವ್ರನ್ನ ಸಂಹಾರ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ದುರ್ಗೆ ಅಥವಾ ಚಾಮುಂಡೇಶ್ವರಿ ನಾವೇನ್ ನೋಡ್ತೀವಿ ಅದು ರೌದ್ರಾವತಾರ. ಆ ರೀತಿಯಾದಂತಹ ಒಂದು ಅವತಾರಗಳನ್ನ ಎತ್ತಿ ಈ ರಾಕ್ಷಸರುಗಳ ಸಂಹಾರ ಮಾಡಿದ್ದು. ಅದೆಲ್ಲವೂ ಸಂಹಾರ ಆಗಿದ್ದು ರಾತ್ರಿಯ ಸಮಯದಲ್ಲಿ. ಆ ಕಾರಣಕ್ಕೋಸ್ಕರ ಕೃತಜ್ಞತೆಯ ರೂಪದಲ್ಲಿ ದೇವಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋಕ್ಕೋಸ್ಕರ ಅವರು ರಾಕ್ಷಸರನ್ನ ಸಂಹಾರ ಮಾಡಿದಂತ ಸಮಯ ಏನಿತ್ತು ರಾತ್ರಿ, ಆ ಸಮಯದಲ್ಲೇ ಪೂಜೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾಗಿ ಇದಕ್ಕೆ ನವರಾತ್ರಿ ಅನ್ನುವಂತ ಹೆಸರು ಬಂದಂತಹದ್ದು. ಬೆಳಗ್ಗಿಂದ ಸಾಯಂಕಾಲ ತನಕ ಉಪವಾಸ ಇರಬೇಕು, ರಾತ್ರಿ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು ಇದರಲ್ಲಿದೆ. ಇದನ್ನ ವಿಜಯನಗರದ ಅರಸರು ತಮ್ಮದಾಗಿಸ್ಕೊಂಡ್ರು. 1336ರಲ್ಲಿ ಪ್ರಾರಂಭ ಆಯಿತು. ಆರಂಭದ ಹಂತದಲ್ಲೇನೆ ಒಂದು ಹಿಂದೂ ಪದ್ಧತಿಗಳು ಏನಿತ್ತು ಆ ಹಿಂದೂ ಪದ್ಧತಿಗಳನ್ನ ಆಚರಣೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿ ನಮ್ಗೆ ಇವತ್ತು ಹಂಪೆಗೆ ಹೋಗಿ ನೋಡಿದ್ರೆ ದೊಡ್ಡ ದೊಡ್ಡದಾದಂತಹ ಕಲ್ಲಿನ ಪ್ರತಿಮೆಗಳನ್ನ ನೋಡ್ತೀವಿ. ಈ ಬಡವಿ ಲಿಂಗ ಇರ್ಬೋದು, ಸಾಸಿವೆ ಗಣಪತಿ, ಕಡಲೆಕಾಳು ಗಣಪತಿ, ಉಗ್ರ ನರಸಿಂಹ, ಇವೆಲ್ಲ 20-25 ಅಡಿ ಎತ್ತರದ ದೊಡ್ಡ ದೊಡ್ಡ ಪ್ರತಿಮೆಗಳು. ಅದೆಲ್ಲ ಆ ಕಾಲದ ಪ್ರಾರಂಭದ ಹಂತದಲ್ಲಿ ಮಾಡಿದಂಥವು. ಇವೆಲ್ಲವೂ ಆ ಸಾಮ್ರಾಜ್ಯ ಹಿಂದೂ ಸಾಮ್ರಾಜ್ಯ ಆಗಿತ್ತು ಅಂತ ಹೇಳೋದಕ್ಕೆ ನಮಗೆ ಕುರುಹುಗಳಿದೆ. ಈ ರೀತಿಯಾಗಿ ನವರಾತ್ರಿ ಉತ್ಸವ ವಿಜಯನಗರದ ಕಾಲದಲ್ಲಿ ಆರಂಭ ಆಯಿತು ಅನ್ನುವಂಥದ್ದು ಕಂಡು ಬರುತ್ತೆ. ಇದು ಧಾರ್ಮಿಕವಾಗಿ ನಡೀತಿತ್ತು. ಮಹಾರಾಜರುಗಳು ಬೆಳಗ್ಗೆ ಹೊತ್ತು ಮತ್ತೆ ರಾತ್ರಿ ಹೊತ್ತು ದೇವಿಯ ಪೂಜೆಯನ್ನ ಮಾಡ್ತಾ ಇದ್ರು. ಬಲಿ ಕೊಡುವಂತ ಪದ್ಧತಿ ಆಗ ಇತ್ತು. ಕೋಣ, ಕುರಿ ಇತ್ಯಾದಿಗಳನ್ನ ಬಲಿ ಕೊಡುವಂಥದ್ದಿತ್ತು. ಆ ರೀತಿಯಾಗಿ ಅವರು ಮಾಡ್ತಾ ಇದ್ರು. ಸೊ ಹೀಗಾಗಿ ನವರಾತ್ರಿಯಲ್ಲಿ ಪ್ರಾರಂಭ ಆಗಿದ್ದನ್ನ ನಾವು ನೋಡ್ತೀವಿ. ಆದ್ರೆ ದಸರಾ ಅನ್ನುವಂಥದ್ದನ್ನು ಪ್ರಾರಂಭ ಮಾಡಿದ್ರು ಅನ್ನುವಂಥದ್ದನ್ನ ನಾವು ಆ ಕಡೆಗೆ ಗಮನವನ್ನ ಕೊಟ್ಟಾಗ ಅಲ್ಲಿ ನಮಗೆ ಮುಖ್ಯವಾಗಿ ಇದು ದಸರಾ ಸಾಂಸ್ಕೃತಿಕ ಉತ್ಸವ ಆಯ್ತು ಅನ್ನೋದನ್ನ ನೋಡ್ತೀವಿ. ಯಾಕೆ ಸಾಂಸ್ಕೃತಿಕ ಉತ್ಸವ ಆಯ್ತು ಅದು ಅಂತಂದ್ರೆ, ನಾನೀಗಾಗಲೇ ಹೇಳಿದಾಗೆ ವಿಜಯನಗರದ ಸಾಮ್ರಾಜ್ಯ ಇಡೀ ದಕ್ಷಿಣ ಭಾರತವನ್ನ ವ್ಯಾಪಿಸಿತ್ತು. ಬಹಳ ದೊಡ್ಡದಾದಂತಹ ರಾಜ್ಯ ಅದಾಯ್ತು. ಇಷ್ಟು ದೊಡ್ಡ ರಾಜ್ಯವನ್ನ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಷ್ಟೇ ದೊಡ್ಡದಾದಂತಹ ಸೈನ್ಯ ಬೇಕಾಗತ್ತೆ. ಬಹಳ ದೊಡ್ಡದಾದಂತಹ ಸೈನ್ಯ ಇತ್ತು. ಅನೇಕ ಜನ ವಿದೇಶಿ ಪ್ರವಾಸಿಗರು ಆ ಸಮಯದಲ್ಲಿ ವಿಜಯನಗರಕ್ಕೆ ಬಂದಂತವರು ಅಲ್ಲಿ ಎಷ್ಟು ಸೈನ್ಯ ಇತ್ತು ಹಾಗೆ ಅಂತ ಬರೀತಾರೆ. ಕೆಲವರು ಬರೀತಾರೆ 30,000 ಕುದುರೆಗಳಿತ್ತು, 2,000 ಆನೆಗಳಿತ್ತು, 10 ಲಕ್ಷ ಕಾಲಾಳುಗಳಿತ್ತು. ಈ ರೀತಿಯಾಗಿ ಒಬ್ಬೊಬ್ಬರು ತಾವು ಕಂಡಂತಹ ಸೈನ್ಯದ ವರ್ಣನೆಯನ್ನ ಮಾಡ್ತಾರೆ. ಇಷ್ಟು ಸೈನ್ಯ ಒಂದೇ ಕಡೆ ಇರಕ್ಕೆ ಆಗ್ತಾ ಇರ್ಲಿಲ್ಲ. 10 ಲಕ್ಷ ಜನ, 15 ಲಕ್ಷ ಜನ ಒಂದ್ ಕಡೆ ಇಟ್ಕೊಳಕ್ ಆಗಲ್ಲ. ಅದಕ್ಕೋಸ್ಕರ ವಿಜಯನಗರದ ಅರಸರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವ್ರಿಗೆ ಒಂದು 200 ಜನ ಸಾಮಂತರು ಇದ್ರು. ಸಾಮಂತರು, ಆಡಳಿತಗಾರರು, ಪಾಳೆಗಾರರು ಅಂತ ನಾವೇನ್ ಕರಿಬೋದು, ಆ ತರದವ್ರು ಇದ್ರು. ಅವರ ಬಳಿಗೆ ಈ ಸೈನ್ಯವನ್ನ ಹಂಚಿಕೆಯನ್ನ ಮಾಡ್ತಾ ಇದ್ರು. ಆ ರೀತಿಯಾಗಿದ್ದಂತಹ ಸಾಮಂತರಿಗೆ ಒಂದಷ್ಟು ಪ್ರದೇಶವನ್ನ ನಿಗದಿ ಮಾಡ್ಲಾಗ್ತಾ ಇತ್ತು. ಈ ಜಾಗಕ್ಕೆ ಈ ಜಾಗದ ಆಡಳಿತವನ್ನ ನೀವು ನೋಡ್ಕೋಬೇಕು, ಇಲ್ಲಿ ಬರುವಂತಹ ಕಂದಾಯವನ್ನ ಸಂಗ್ರಹ ಮಾಡಬೇಕು,
ಆ ಸಂಗ್ರಹ ಏನ್ ಕಂದಾಯ ಸಂಗ್ರಹ ಆಗುತ್ತೆ ಅದನ್ನ 3 ಭಾಗ ಮಾಡಬೇಕಾಗಿತ್ತು. ಒಂದು ಭಾಗವನ್ನ ರಾಜನಿಗೆ ಕೊಡ್ಬೇಕಾಗಿತ್ತು, ವಿಜಯನಗರದ ಅರಸನಿಗೆ ಆ 3ನೇ ಒಂದು ಭಾಗವನ್ನ ಕೊಡಬೇಕಾಗಿತ್ತು. ಮತ್ತೆ ಒಂದು ಭಾಗವನ್ನ ಈ ಸೈನ್ಯ ಏನು ವಿಜಯನಗರದ ಅರಸರ ಸೈನ್ಯ ಇರ್ತಾ ಇತ್ತು ಅದನ್ನ ಸಾಕೋದಕ್ಕೆ, ಅದನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ 3ನೇ ಒಂದು ಭಾಗವನ್ನ ಉಪಯೋಗಿಸ್ತಾ ಇದ್ರು. ಇನ್ನು 3ನೇ ಒಂದು ಭಾಗವನ್ನ ಮಾತ್ರ ಅವ್ರು ಯಾರು ಆಡಳಿತಗಾರರಿದ್ರು ಅವ್ರು ಉಪಯೋಗಿಸ್ಕೋಬೋದಾಗಿತ್ತು. ಪ್ರತಿ ವರ್ಷ ಈ ರೀತಿಯಾಗಿ ರಾಜನಿಗೆ ಲೆಕ್ಕ ಸಿಗ್ತಾ ಇತ್ತು, ಇಷ್ಟು ದೊಡ್ಡ ಸೈನ್ಯವನ್ನ ಸಾಕೋದಕ್ಕೆ ಇಷ್ಟು ದುಡ್ಡು ಖರ್ಚಾಗ್ತಾ ಇದೆ ಅಂತ. ಆದ್ರೆ ರಾಜನಿಗೆ ಇಡೀ ಸೈನ್ಯವನ್ನ ಒಂದು ಸಲಕ್ಕೆ ನೋಡ್ಬೇಕು ಅನ್ನೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಅಲ್ಲಲ್ಲೇ ಇದು ಹಂಚಿಕೆ ಆಗ್ತಾ ಇತ್ತು. ಇದು ಒಂದು ಭಾಗ. ಎರಡನೇದು, ಈ ಏನು ಈ ರೀತಿ ಸಾಮಂತರ ಆಡಳಿತ ಇತ್ತು, ಅವರುಗಳು ಅಲ್ಲಿ ಸಂಗ್ರಹ ಮಾಡಿದಂತಹ ತೆರಿಗೆ, ಅದನ್ನ ಕಪ್ಪ ಅಂತ ನಾವು ಕರಿತೀವಿ ಆ ಥರದಲ್ಲಿ, ಅದನ್ನ ರಾಜನಿಗೆ ಕೊಡಬೇಕಾಗಿತ್ತು. 3ನೇ ಒಂದು ಭಾಗವನ್ನ ರಾಜನಿಗೆ ಕೊಡಬೇಕಾಗಿತ್ತು. ಅದನ್ನ ಪ್ರತಿ ವರ್ಷ ವಿಜಯನಗರದ ಅರಸರಿಗೆ ತಲುಪಿಸ್ಬೇಕಾಗಿತ್ತು. ಅದು ತಲುಪಿಸೋದು ಅಂದ್ರೆ ಹಿಂದೆಲ್ಲ ನಮಗೆ ಗೊತ್ತಿದೆ, ಈ ಕಳ್ಳರ ಕಾಕರಗಳದು ದೊಡ್ಡ ಪಡೆಗಳೇ ಇರ್ತಾ ಇತ್ತು, ಆ ದುಡ್ಡನ್ನು ತಗೊಂಡ್ಬರುವಾಗ ದರೋಡೆ ಮಾಡ್ಕೊಂಡು ಹೊರಟೋಗ್ತಾ ಇದ್ರು. ಹೀಗೆಲ್ಲ ಇದ್ದಿದ್ರಿಂದಾಗಿ ಇವರು ವಿಜಯನಗರದ ಅರಸರು ಒಂದು ಯೋಚನೆಯನ್ನ ಆ ಸಮಯದಲ್ಲಿ ಮಾಡಿದ್ರು. ಹೇಗಿದ್ರು ನವರಾತ್ರಿಯ ಆ 9 ದಿವಸ ನಾವು ಅರಮನೆಯಲ್ಲೇ ಇರಬೇಕಾಗತ್ತೆ, ಯಾಕಂದ್ರೆ ಪಾಡ್ಯದ ದಿವಸ ಕಂಕಣವನ್ನ ಕಟ್ಕೊಂಡ ನಂತರ ಅದನ್ನ ನವಮಿ ತನಕ ಕಂಕಣವನ್ನು ವಿಸರ್ಜನೆ ಮಾಡೋ ಹಾಗಿಲ್ಲ, ಅದು ಅಷ್ಟು ದಿವಸ ಅರಮನೆಯಲ್ಲೇ ಇರಬೇಕು ಅಂತ ಇರೋದ್ರಿಂದಾಗಿ ಈ ಸಮಯವನ್ನು ಉಪಯೋಗಿಸ್ಕೊಂಡು ಎಲ್ಲ ಸಾಮಂತರುಗಳಿಗೆ ವಿಜಯನಗರಕ್ಕೆ ಬರಕ್ಕೆ ಹೇಳಿ ಅವರಿಂದ ಈ ಕಂದಾಯವನ್ನ ಸ್ವೀಕಾರ ಮಾಡುವಂತ ಒಂದು ಪದ್ಧತಿಯನ್ನ ಜಾರಿಗೆ ತಗೊಂಡ್ಬಂದ್ರು. ಜೊತೆಗೆ ಆ ಗಡಿಗಳಲ್ಲಿ ಒಂದಷ್ಟು ಸೈನ್ಯವನ್ನ ಬಿಟ್ಟು ಉಳಿದಂತ ಎಲ್ಲಾ ಸೈನ್ಯನು ವಿಜಯನಗರಕ್ಕೆ ಬರಬೇಕು ಅಂತ ಹೇಳಿ ಒಂದು ಆದೇಶವನ್ನ ಮಾಡ್ತಾ ಇದ್ರು. ಹಾಗಾಗಿ ಸಾಮಂತರುಗಳು ಬರ್ಬೇಕಾದ್ರೆ ರಾಜನಿಗೆ ಕೊಡ್ಬೇಕಾದಂತ ಹಣ ಜೊತೆಗೆ ತಮ್ಮ ಸೈನ್ಯ ಅದನ್ನ ವಿಜಯನಗರಕ್ಕೆ ಕರ್ಕೊಂಡ್ ಬರ್ತಾ ಇದ್ರು. ರಾಜನ ನೋಡಕ್ ಹೋದ್ರೆ ತಮ್ಮ ಪ್ರಾಂತ್ಯದಲ್ಲಿ ಸಿಗುವಂತ ಅಮೂಲ್ಯವಾದಂತಹ ವಸ್ತುಗಳು ಇದನ್ನ ತಗೊಂಡ್ಬರ್ಬೇಕಾಗಿತ್ತು. ಹಾಗೆ ಕ್ರೀಡಾಪಟುಗಳು, ಸಂಗೀತಗಾರರು ಇತ್ಯಾದಿಗಳನ್ನು ಸಹ ಜೊತೆಗೆ ಕರ್ಕೊಂಡ್ ಬರ್ತಾ ಇದ್ರು. ಅಷ್ಟು ಜನ ವಿಜಯನಗರದಲ್ಲಿ ನವರಾತ್ರಿ ಸಮಯದಲ್ಲಿ ಸೇರ್ತಾ ಇದ್ರು. ಸರ್, ಮತ್ತೊಂದು ಅಂಶವನ್ನು ಗಮನಿಸ್ತಂತಂದ್ರೆ ಏನು ವಿಜಯನಗರ ಸಾಮ್ರಾಜ್ಯ 1565ರಲ್ಲಿ ತನ್ನ ಪತನವನ್ನ ಕಾಣ್ತು ತಾಳಿಕೋಟೆ ಕದನದ ಮುಖಾಂತರ. ತದನಂತರ ಈ ದಸರಾ ಉತ್ಸವ ಆಗಿರ್ಬೋದು, ನವರಾತ್ರಿ ಉತ್ಸವ ವಿಜಯನಗರದ ಸಾಮಂತ ರಾಜರಾಗಿದ್ದಂಥ ಮೈಸೂರು ಸಾಮ್ರಾಜ್ಯದ ಮೂಲಕ ಒಂದು ತನ್ನ ಸಾಂಸ್ಕೃತಿಕ ಹಿರಿಮೆಯನ್ನು ಹೆಚ್ಚಿಸ್ಕೊಳ್ತು, ಸಾಂಸ್ಕೃತಿಕ ವೈಭವವನ್ನು ಹೆಚ್ಚಿಸ್ಕೊಳ್ತು. ಸರ್, ಈ ನಿಟ್ಟಿನಲ್ಲಿ ಗಮನಿಸ್ತು ಅಂದರೆ 17ನೇ ಅಂದರೆ 1610ರಲ್ಲಿ ಮೈಸೂರಿನ ಸಂಸ್ಥಾನದಲ್ಲಿ ಆರಂಭವಾದಂಥ ಈ ದಸರಾ ಉತ್ಸವ ತನ್ನ ಸಾಂಸ್ಕೃತಿಕ ಮೆರುಗನ್ನು ಯಾವ ರೀತಿ ಹೆಚ್ಚಿಸ್ಕೊಳ್ತು ಸರ್? ಆ ರೀತಿಯಾಗಿ ಸೈನ್ಯ ಏನು ಅಲ್ಲಿಗೆ ಬರ್ತಾ ಇತ್ತು, ಅವರು ನವಮಿ ತನಕ ಸಾಮಂತರಿಂದ ಕಪ್ಪ ಕಾಣಿಕೆಗಳನ್ನು ತಗೋತಾ ಇದ್ರು. ಆ ಸಮಯದಲ್ಲಿ ಹೊರಗಡೆ ಬಂದಂತಹ ಸೈನಿಕರು ಇತ್ಯಾದಿಗಳಿಗೆ ಜನಕ್ಕೋಸ್ಕರ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಿದ್ರು. ಹಾಗಾಗಿ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಅದು ಪ್ರಚಾರ ಆಯಿತು ಆ ಸಮಯದಲ್ಲಿ. ಮತ್ತೆ 10ನೇ ದಿವಸ ವಿಜಯದಶಮಿ ದಿವಸ ಮಹಾರಾಜರು ಅರಮನೆಯಿಂದ ಹೋಗಿ ಆ ವಿರೂಪಾಕ್ಷನಿಗೆ ಪೂಜೆ ಮಾಡೋ ಹಾಗೆ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಒಂದು ಚಪ್ರ ಹಾಕಿ ವಿರೂಪಾಕ್ಷನ ಪ್ರತಿಮೆ ಇಡ್ತಾ ಇದ್ರು. ಅಲ್ಲಿಗೆ ರಾಜರು ಹೋಗಿ ಪೂಜೆ ಮಾಡಕ್ಕೆ ಹೋಗೋ ಹಾಗೆ ಅರಮನೆಯಿಂದ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ರು. ಹಾಗೆ ಹೋಗಬೇಕಾದ್ರೆ ಆ ರಸ್ತೆಯ 2 ಭಾಗಗಳಲ್ಲಿ ಸೈನಿಕರು ನಿಂತ್ಕೋತಾ ಇದ್ರು. ಆಗ ಇಡೀ ಸೈನ್ಯವನ್ನ ರಾಜನಿಗೆ ನೋಡಕ್ಕೆ ಅವಕಾಶ ಆಗ್ತಾ ಇತ್ತು. ಹಾಗೆ ತಮ್ಮ ರಾಜನನ್ನ ನೋಡಕ್ಕೆ ಸೈನಿಕರಿಗೂ ಅವಕಾಶ ಆಗ್ತಾ ಇತ್ತು. ಈ ರೀತಿಯಾಗಿ ಹೋದಂತಹ ರಾಜ ಅಲ್ಲಿ ಪೂಜೆಯನ್ನು ಮಾಡಿ ಪುನಃ ವಾಪಸ್ಸು ಮೆರವಣಿಗೆಯಲ್ಲಿ ಬರ್ತಾ ಇದ್ದ. ಅದನ್ನ ಈಗ ನಮ್ಮ ಮೈಸೂರಿನಲ್ಲಿ ವಾಪಸ್ ಮೆರವಣಿಗೆ ಅಂತ ಮೈಸೂರು ರಾಜರದ್ದು ಹೇಳ್ತಾ ಇದ್ವು. ಆ ಪದ್ಧತಿ ಅಲ್ಲೂ ಇತ್ತು, ಅಲ್ಲಿಂದ ಪ್ರಾರಂಭ ಆದಂಥದ್ದು. ಹಾಗೆ ವಾಪಸ್ ಬರ್ತಾ ಇತ್ತು. ಇದು ಅಲ್ಲಿ ಬಹಳ ಚೆನ್ನಾಗಿ ವಿಶೇಷವಾಗಿ ನಡೀತಾ ಇತ್ತು. ಈವಾಗಲೇ ಉಲ್ಲೇಖ ಮಾಡಿದಾಗೆ 1565ರಲ್ಲಿ ಈ ತಾಳಿಕೋಟೆ ಅಥವಾ ರಕ್ಕಸ ಅಂಗಡಿ ಯುದ್ಧ ಆಯ್ತಲ್ಲ, ಅಲ್ಲಿ ತನಕೂ ಈ ಪದ್ಧತಿಯನ್ನ ವಿಜಯನಗರದ ಅರಸರು ತುಂಬಾ ಚೆನ್ನಾಗಿ ಮಾಡ್ಕೊಂಡ್ ಬಂದ್ರು. ಅವರು ಎಲ್ಲ ಸಾಮಂತರುಗಳನ್ನ ಆ ಸಮಯದಲ್ಲಿ ವಿಜಯನಗರಕ್ಕೆ ಬರೋದಕ್ಕೆ ಹೇಳ್ತಾ ಇದ್ರು. ಹಾಗೆ ನಮ್ಮ ಮೈಸೂರು ಅರಸರು ಸಹ ಅದರ ಸಾಮಂತರಾಗಿದ್ದಂಥವ್ರು. ಮತ್ತು ಮೈಸೂರು ಸಂಸ್ಥಾನ ಪ್ರಾರಂಭ ಆಗಿದ್ದು 1399. ವಿಜಯನಗರದ 1336 ಆದ್ರೆ ಇದು 1399. ಇವರು ವಿಜಯನಗರದ ಬಹಳ ವಿಶ್ವಾಸಾರ್ಹ ರಾಜರಾಗಿದ್ದಂಥವ್ರು, ಸಾಮಂತರಾಗಿದ್ದಂಥವ್ರು. ಇವರು ಅಲ್ಲಿಗೆ ಹೋಗ್ತಾ ಇದ್ರು. ಯಾವಾಗ 1565ರಲ್ಲಿ ತಾಳಿಕೋಟೆ ಯುದ್ಧ ಆದ ನಂತರ ವಿಜಯನಗರ ಸಾಮ್ರಾಜ್ಯದ ಪತನ ಆಗುತ್ತೆ. ಆಗ ವಿಜಯನಗರದ ಸಾಮಂತರಾಗಿದ್ದಂಥವ್ರು ಅಲ್ಲಲ್ಲೇ ಸ್ವತಂತ್ರರಾಗಿ
ತಮ್ಮದೇ ರಾಜ್ಯವನ್ನ ಕಟ್ಕೊಳ್ಳಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೆ ಮೈಸೂರು ಅರಸರು ತಕ್ಷಣದಲ್ಲೇ ನಾವು ಸ್ವತಂತ್ರ ರಾಜರು ಅಂತ ಹೇಳ್ಕೊಳ್ಳೋದಿಲ್ಲ. ಅವರು ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ವಿಜಯನಗರದ ಪ್ರತಿನಿಧಿ ಶ್ರೀರಂಗರಾಯ ಅನ್ನುವಂಥವನು ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಅದು 1610 ಸಮಯ. ಅದು ಇವನ್ಗೆ ಶ್ರೀರಂಗರಾಯ ಅನ್ನೋನ್ಗೆ ಕಾಯಿಲೆ ಇರುತ್ತೆ, ಈ ಹರ್ಪಿಸ್ ಅಂತ ನಾವೇನ್ ಕರಿತೀವಿ ಅದಕ್ಕೆ ಬೆನ್ನು ಪಣಿ ಕಾಯಿಲೆ ಅಂತ ಹೇಳ್ತಾ ಇತ್ತು, ಮತ್ತು ವಯಸ್ಸು ಆಗಿತ್ತು. ಅವನಿಗೆ ರಾಜ್ಯಭಾರ ಮಾಡಕ್ಕೆ ಆಗ್ತಾ ಇರಲಿಲ್ಲ ಅನ್ನೋಂಥ ಸಂದರ್ಭ ಇತ್ತು. ಅದನ್ನ ಉಪಯೋಗಿಸ್ಕೊಂಡು ರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣವನ್ನ ತಮ್ಮ ವಶಕ್ಕೆ ತಗೋತಾರೆ. ಅಲ್ಲಿ ತನಕ ಇವರು ಮೈಸೂರನ್ನ ರಾಜಧಾನಿ ಮಾಡಿಕೊಂಡು ಇಲ್ಲಿ ರಾಜ್ಯಭಾರವನ್ನ ಮಾಡ್ತಾ ಇದ್ದಂಥವ್ರು. ಹಾಗಾಗಿ 1610ರಲ್ಲಿ ಇವರು ಸ್ವತಂತ್ರರಾಗಿ ವಿಜಯನಗರದ ಪ್ರತಿನಿಧಿಯನ್ನ ಸೋಲಿಸಿ ಅಥವಾ ಅವನಿಂದ ರಾಜ್ಯವನ್ನ ಪಡೆದು ಶ್ರೀರಂಗಪಟ್ಟಣದಲ್ಲಿ ರಾಜ್ಯಭಾರವನ್ನ ಪ್ರಾರಂಭ ಮಾಡ್ತಾರೆ. ಮತ್ತೆ ದಾಖಲೆಗಳ ಪ್ರಕಾರದಲ್ಲಿ 1610 ಆ ವರ್ಷನೇ ಈ ರಾಜ ಒಡೆಯರ್ ಮೈಸೂರು ಕುಲದ 9ನೇ ರಾಜರು ಅವರು ಶ್ರೀರಂಗಪಟ್ಟಣದಲ್ಲಿ ಹೇಗೆ ವಿಜಯನಗರದಲ್ಲಿ ದಸರಾ ಉತ್ಸವ ನಡೀತಾ ಇತ್ತೋ ಅದೇ ರೀತಿಯಾದಂತಹ ದಸರಾ ಉತ್ಸವನ ಶ್ರೀರಂಗಪಟ್ಟಣದಲ್ಲೂ ಪ್ರಾರಂಭ ಮಾಡಿದ್ರು. ಹಾಗಾಗಿ 1610 ನಾವು ವಿಶೇಷವಾದಂತಹ ವರ್ಷ ಅಂತ ಪರಿಗಣನೆ ಮಾಡಿ ಈಗ 416ನೇ ವರ್ಷದ ದಸರಾ ಅಂತ ನಾವ್ ಏನ್ ಹೇಳ್ತಾ ಇದ್ದೀವಿ ಅದು ಬಂದಿದ್ದು 1610ರಿಂದ. ಸರ್, ಹಾಗಿದ್ರೆ ಪ್ರಸ್ತುತ ನಡೆದಿರುವಂತಹ ದಸರಾ ಕಾರ್ಯಕ್ರಮಗಳಾಗಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಇತಿಹಾಸದಲ್ಲಿ ರಾಜ ಮಹಾರಾಜರು ನಡೆಸ್ತಿದ್ದಂಥ ಈ ದಸರಾ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಎಷ್ಟೆಲ್ಲ ವ್ಯತ್ಯಾಸಗಳು ಬದಲಾವಣೆಗಳಾಗಿದೆ ಸರ್? ಮೊದಲು ರಾಜರ ಆಡಳಿತ ಇದ್ದಾಗ ಅವರು ಮಾಡ್ತಾ ಇದ್ದಂತ ಉದ್ದೇಶನೇ ಇದಾಗಿತ್ತು. ಅದರಲ್ಲಿ ಮೈಸೂರು ಅರಸರು 1610 ಶ್ರೀರಂಗಪಟ್ಟಣ ಶುರು ಮಾಡಿದ್ರು. ಆಮೇಲೆ 1799ರಲ್ಲಿ ಟಿಪ್ಪು ಸುಲ್ತಾನನ ಮರಣದ ನಂತರ ಇವರು ಮೈಸೂರಿಗೆ ವರ್ಗಾವಣೆ ಆಗ್ತಾರೆ. ಮೈಸೂರಿನಲ್ಲಿ ಆಳ್ವಿಕೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಹೆಸರನ್ನ ಕೇಳ್ತೀವಿ. ಹಾಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರು, 10ನೇ ಚಾಮರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಜಯಚಾಮರಾಜ ಒಡೆಯರ್ ಇವುಗಳು ಮೈಸೂರಿನಲ್ಲಿ ಆಳ್ವಿಕೆಯನ್ನು ಮಾಡಿದಂಥವ್ರು. ಇವರು ಸಹ ಧಾರ್ಮಿಕವಾಗಿ ಚಾಮುಂಡೇಶ್ವರಿಯನ್ನ ಮನೆ ದೇವರು ಹಾಗೆ ಅಂತೇಳಿ ಇವರು ಪರಿಗಣನೆಯನ್ನ ಮಾಡಿತ್ತು. ಹಾಗಾಗಿ ದಸರಾ ಉತ್ಸವವನ್ನು ಇವರು ಮಾಡ್ತಾ ಇದ್ರು. ಮತ್ತೆ ಕೊನೆ ದಿವಸ ವಿಜಯದಶಮಿ ದಿವಸ ಇವು ಮೆರವಣಿಗೆಯಲ್ಲಿ ಸೈನ್ಯದ ಸಮೇತ ಮೆರವಣಿಗೆಯಲ್ಲಿ ಹೋಗಿ ಬನ್ನಿ ಪೂಜೆಯನ್ನ ಮಾಡಬೇಕು, ಬನ್ನಿ ಮರವನ್ನ ಪೂಜೆ ಮಾಡಬೇಕು ಅನ್ನುವಂತ ಒಂದು ಪದ್ಧತಿಯನ್ನ ಮೈಸೂರು ಅರಸರು ಬೆಳೆಸ್ಕೊಂಡ್ ಬಂದಿದ್ದು. 9 ದಿವಸ ಇವರು ಕಂಕಣವನ್ನ ಕಟ್ತಾ ಇದ್ರು. ಪ್ರಾರಂಭದ ಮೊದಲನೇ ದಿವಸದಿಂದ 9 ದಿವಸ ತನಕ ಮಾಡಿ 10ನೇ ದಿವಸ ತಮ್ಮ ಸೈನ್ಯದ ಜೊತೆಗೆ ಅವರು ಬನ್ನಿ ಮಂಟಪಕ್ಕೆ ಹೋಗ್ತಾ ಇದ್ರು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಅಂತ ಹೇಳಿದ್ರೆ ಪ್ರಜೆಗಳಿಗೆ ಒಂದು ಸಂದೇಶವನ್ನ ಕೊಡಬೇಕಾಗಿತ್ತು. ತನ್ನ ಸೈನ್ಯ ಇಷ್ಟು ದೊಡ್ಡದಾಗಿದೆ, ತನ್ನ ಶಕ್ತಿ ಇಷ್ಟು ದೊಡ್ಡದಾಗಿದೆ ಅನ್ನುವಂಥದ್ದನ್ನ ಜನರಿಗೆ ತಿಳಿಸಿ ಒಂದು ಆಶ್ವಾಸನೆ, ಜನರಿಗೆ ನೆಮ್ಮದಿಯಾಗಿ ಬದುಕಬಹುದು, ನೀವು ನಿಮ್ಮ ರಕ್ಷಣೆಯನ್ನ ನಾವು ತಗೋತಾ ಇದ್ದೀವಿ ಅಂತ ಹೇಳಬೇಕಾಗಿತ್ತು. ಅದಕ್ಕೆ ಇವರು ಆ ರೀತಿಯಾಗಿ ಮೆರವಣಿಗೆನಲ್ಲಿ ಹೋಗ್ತಾ ಇದ್ರು. ಹೋಗಿ ಬನ್ನಿ ಪೂಜೆಯನ್ನ ಮಾಡಿಕೊಂಡು ವಾಪಸ್ ಬರ್ತಾ ಇದ್ರು. ಅದಷ್ಟು ಪೂರ್ತಿ ಧಾರ್ಮಿಕವಾಗಿ ನಡೀತಾ ಇದ್ದಂತಹ ಚಟುವಟಿಕೆ. ಅದರಲ್ಲಿ ಈ ಭಾಗ, ಮೆರವಣಿಗೆಯ ಭಾಗ ಸಾರ್ವಜನಿಕವಾಗಿ ನಡೀತಾ ಇದ್ದದನ್ನ ನಾವು ಗಮನಿಸ್ತೀವಿ. ಆಮೇಲಿಂದ ಜಯಚಾಮರಾಜ ಒಡೆಯರ್ ಅವರು ಕೊನೆಯ ಅರಸರು, 25ನೇ ಅರಸರು. ಅವರು 1950 ತನಕನೂ ಅವರು ರಾಜರಾಗಿದ್ದವರು. ಆಮೇಲೆ ರಾಜ್ಯ ಪ್ರಮುಖರಾದ್ರು, ರಾಜ್ಯಪಾಲರಾಗಿದ್ರು. 1964-65ರಲ್ಲಿ ಅವರು ಸಾಕು, ನನ್ಗಿನ್ನು ಇದೆಲ್ಲ ಜವಾಬ್ದಾರಿಗಳು ಸಾಕು ಅಂತ ಹೇಳಿ ವಾಪಸ್ ಬಂದ್ರು. 1969 ಅವರು ಮಾಡಿದಂತಹ ಕೊನೆಯ ದಸರಾ. 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಈ ತರ ಎಲ್ಲ ರಾಜರ ಸಂಸ್ಥಾನಗಳನ್ನ ಕೇಂದ್ರ ಸರ್ಕಾರ ಒಪ್ಪಿಸಿ ಭಾರತದ ಒಂದು ಗಣರಾಜ್ಯದ ವ್ಯವಸ್ಥೆಗೆ ಎಲ್ಲರನ್ನು ಸೇರಿಸ್ಕೊಂಡಿತ್ತು. ಮತ್ತೆ ಇವರಿಗೆ ಗೌರವವಾಗಿ ಗೌರವ ಧನವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಅದನ್ನ 1969ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಇದಕ್ಕೆ ಪ್ರಿವಿ ಪರ್ಸ್ ಅಬಾಲಿಷನ್ ಆಕ್ಟ್ ಅಂತ ಹೇಳಿ ಮಾಡಿ ಇವ್ರಿಗೆ ಕೊಡ್ತಿದ್ದಂತ ರಾಜಧನವನ್ನ ನಿಲ್ಲಿಸಿದ್ರು. ಹಾಗಾಗಿ ನನಗೆ ದುಡ್ಡಿಲ್ಲ, ಆದ್ರಿಂದ ನಾನು ಮುಂದಕ್ಕೆ ದಸರಾ ನಡೆಸಕ್ಕಾಗಲ್ಲ ಅಂತೇಳಿ ಜಯಚಾಮರಾಜ ಒಡೆಯರು ಅದನ್ನ ನಿಲ್ಲಿಸಿದ್ರು. 1969 ಕೊನೆ ದಸರಾ ಮಾಡಿದಂಥದ್ದು. ಆಮೇಲೆ 70ರಲ್ಲಿ ನಡೆಸಿಲ್ಲ. 71ರಲ್ಲಿ ಸಾರ್ವಜನಿಕರನ್ನೇ ದಸರಾ ಇಲ್ಲ ಅಂದ್ರೆ ಮೈಸೂರಿಗೆ ಸರಿ ಹೋಗಲ್ಲ ಹಾಗೆ ಅಂತೇಳಿ ಸಾರ್ವಜನಿಕರು ಒಂದಷ್ಟು ಸಮಿತಿಯನ್ನು ಮಾಡಿಕೊಂಡು ಅದನ್ನು ನಡೆಸಿದ್ರು. ಆಮೇಲೆ 1974ರಲ್ಲಿ ಜಯಚಾಮರಾಜ ಒಡೆಯರು ನಿಧನರಾಗ್ತಾರೆ. ಆಗ ಜನ ಎಲ್ಲ ಹೋಗಿ ಸರ್ಕಾರವನ್ನ ಕೇಳ್ಕೊತಾರೆ. ಈ ಸರ್ಕಾರನೇ ಈಗ ರಾಜರ ಜಾಗದಲ್ಲಿ ಇರೋದ್ರಿಂದಾಗಿ ಸರ್ಕಾರನೇ ಈ ದಸರಾ ಉತ್ಸವನ ನಡೆಸಬೇಕು ಹಾಗೆ ಅಂತ ಕೇಳಿದ್ರಿಂದಾಗಿ 1975ರಿಂದ ದಸರಾ ಉತ್ಸವವನ್ನ ಸರ್ಕಾರ ಮಾಡಿಕೊಂಡು ಬರ್ತಾ ಇರೋದನ್ನ ನಾವು ನೋಡ್ತೀವಿ. ರಾಜರಿದ್ದಂತ ಸಮಯದಲ್ಲಿ ರಾಜರ ಅವರು ಮೆರವಣಿಗೆನಲ್ಲಿ ಹೋಗುವಂಥದ್ದು, ಪೂಜೆ ಮಾಡುವಂಥದ್ದು ಇತ್ತು. ಈಗ ಆ ರೀತಿ ರಾಜ ಅಂತ ಇಲ್ಲದೆ ಇರೋದ್ರಿಂದಾಗಿ ಆ ಜಾಗದಲ್ಲಿ ರಾಜರು ಕೂತ್ಕೊಂಡು ಏನು ಅಂಬಾರಿನಲ್ಲಿ ಹೋಗ್ತಾ ಇದ್ರು, ಅದ್ರಲ್ಲಿ ಚಾಮುಂಡೇಶ್ವರಿಯ
ಪ್ರತಿಮೆಯನ್ನ, ಯಾಕಂದ್ರೆ ತಾಯಿ ಚಾಮುಂಡೇಶ್ವರಿ ಅಂತ ಹೇಳಿ ನಾಡಿನ ಅಧಿದೇವತೆ ಅಂತ ಹೇಳಿ ಕರೆಯೋದ್ರಿಂದಾಗಿ ಆಕೆಯ ಪ್ರತಿಮೆಯನ್ನ ಅದನ್ನ ಮೆರವಣಿಗೆನಲ್ಲಿಟ್ಟು ಹೋಗ್ತೀವಿ. ಈಗ ಅದನ್ನ ಸಾಂಸ್ಕೃತಿಕ ರೂಪವಾಗಿ ಜನಪದ ಕಲಾ ತಂಡಗಳು, ಸರ್ಕಾರದ ಸಾಧನೆಯನ್ನ ಜನರಿಗೆ ತೋರಿಸುವಂಥದ್ದು, ಈ ರೀತಿಯಾಗಿ ಅದು ಬದಲಾವಣೆ ಆಗಿದೆ ಮತ್ತು ಅದು ಸಾಂಸ್ಕೃತಿಕ ಸ್ವರೂಪದಲ್ಲಿ ಇವತ್ತು ಉಳ್ಕೊಂಡಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಬಹಳ ಸಂತೋಷ ಸರ್. ಸಾಕಷ್ಟು ವಿಚಾರಗಳನ್ನು ಈ ವಿಜಯದಶಮಿ ನವರಾತ್ರಿ ಉತ್ಸವ ಹಾಗೂ ದಸರಾ ಆಚರಣೆ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬರ್ತಾ ಇದ್ದಾರೆ ಸರ್. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಿದ್ದೀವಿ. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾರಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ರಾಜ್ಯದ ಜನತೆಗೆ ಈ ವಿಜಯದಶಮಿ ನವರಾತ್ರಿ ಆಚರಣೆ ಮತ್ತು ಈ ದಸರಾ ಹಬ್ಬದ ವೈದಿಕ ಮಹತ್ವವನ್ನು ಕುರಿತು ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಎಷ್ಟೇ ಆಧುನಿಕತೆ ಅಂತ ಇದ್ರೂ ನಮ್ಮ ಮನಸ್ಸಿನಲ್ಲಿ ನಮ್ಮ ಪಾರಂಪರಿಕತೆ ಅನ್ನುವಂಥದ್ದು ಒಂದು ಉಳ್ಕೊಂಡೇ ಇದೆ. ಹೌದು, ಅದನ್ನ ನಾವು ಇವತ್ತಿಗೂ ಗೌರವಿಸ್ತೀವಿ. ದೇವರನ್ನ ನಂಬುವಂಥದ್ದು, ದೇವರಿಗೆ ಪೂಜೆಯನ್ನ ಮಾಡುವಂಥದ್ದು, ಇದೆಲ್ಲವನ್ನೂ ನಾವು ಮಾಡ್ತೀವಿ. ನೋಡಿ, ಇದರಲ್ಲಿ 9ನೇ ದಿವಸ ನಾವು ಮಾಡುವಂತ ಆಯುಧ ಪೂಜೆ ಇರ್ಬೋದು. ಆಯುಧ ಪೂಜೆ ಮಾಡದೇ ಇರುವಂತ ಮನೆಗಳೇ ಇಲ್ಲ. ಅವತ್ತು ದೇವರನ್ನ ಪೂಜೆ ಮಾಡುವಂಥದ್ದು, ನಮ್ಮ ವಾಹನಗಳನ್ನ ಪೂಜೆ ಮಾಡುವಂಥದ್ದು, ನಮ್ಮ ಅಸ್ತ್ರಶಸ್ತ್ರಗಳನ್ನ ಪೂಜೆ ಮಾಡುವಂಥದ್ದು, ಇದೆಲ್ಲವೂ ಎಲ್ಲ ಮನೆಗಳಲ್ಲೂ ಇದೆ. ಇವತ್ತಿಗೂ ಆ ಸಮಯದಲ್ಲಿ ಮೈಸೂರಿನಲ್ಲಿ ಈ ವಾಹನಗಳಿಗೆ ಜಯಚಾಮರಾಜ ಒಡೆಯರವರ ಫೋಟೋಗಳನ್ನ ಹಾಕೊಂಡು ಊರಲ್ಲೆಲ್ಲ ಮೆರವಣಿಗೆ ಮಾಡುವಂಥದ್ದು, ಇದೆಲ್ಲ ಪದ್ಧತಿಗಳು ಇದ್ದೇ ಇದೆ. ಆದ್ರೆ ನಾವು ಧಾರ್ಮಿಕವಾಗಿ ಅದನ್ನ ಧಿಕ್ಕಾರ ಮಾಡಿ ಹೋಗುವಂತ ಸ್ಥಿತಿನಲ್ಲಿ ನಾವು ಇಲ್ಲ. ಇವತ್ತಿಗೂ ನಾವು ಅದನ್ನ ನಂಬಿದೀವಿ. ಇವತ್ತು ಊರಿನಲ್ಲಿರುವಂತ ದೇವಸ್ಥಾನಗಳಲ್ಲಿ ನವರಾತ್ರಿ ಉತ್ಸವಗಳು ನಡೆಯುತ್ತೆ. ಗೊಂಬೆ ಹಬ್ಬಗಳನ್ನ ನಾವು ಮನೆಯಲ್ಲಿ ಮಾಡ್ತೀವಿ. ಇವೆಲ್ಲ ಒಂದು ದೇವರ ಬಗ್ಗೆ ಇರುವಂತಹ, ರಾಜರ ಬಗ್ಗೆ ಇರುವಂತಹ ಒಂದು ಕೃತಜ್ಞತೆ ನಮ್ಮ ಮನಸ್ಸಿನಲ್ಲಿ ಇವತ್ತು ಇದೆ. ಹಾಗಾಗಿ ನಾವು ಧಾರ್ಮಿಕವಾಗಿ ಇವತ್ತು ಆ ಶ್ರದ್ಧೆಯನ್ನ ತಪ್ಪಿಸ್ಕೋಬಾರ್ದು. ಹೊರಗಡೆ ಪ್ರಪಂಚ ಎಷ್ಟೇ ಬದಲಾದ್ರೂ ನಮ್ಮ ಮನೆಯ ಒಳಗಡೆ ನಮ್ಮ ಆಚರಣೆ ಅದು ಹಿಂದೂ ಪದ್ಧತಿನಲ್ಲೇ ಇದೆ. ನಾವು ದೇವರು ಮತ್ತೆ ಧರ್ಮವನ್ನ ನಂಬ್ತೀವಿ. ಹಿಂದೂ ಧರ್ಮ ಅಂತಾನೆ ನಾವು ಅದನ್ನ ಕರೆಯುವಂಥದ್ದು. ಇದರ ವಿರುದ್ಧವಾಗಿ ಹೋಗದೇನೆ ಈ ಒಂದು ಪಾರಂಪರಿಕತೆ ಏನು ನಮ್ದು ಸಾವಿರಾರು ವರ್ಷಗಳಿಂದ ನಡ್ಕೊಂಡ್ ಬಂದಿದೆಯೋ ಅದನ್ನ ನಾವು ಇಟ್ಕೊಂಡು ಹೋಗ್ಬೇಕು. ಅದು ನಮಗೆ ಎಚ್ಚರಿಕೆಯನ್ನ ಕೊಡುತ್ತೆ. ನೀವು ಧರ್ಮದಿಂದ ನಡಿಬೇಕು, ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ದೇವರನ್ನ ನಂಬಬೇಕು ಅನ್ನೋಂತ ಒಂದು ಮಾರ್ಗದರ್ಶನವನ್ನ ಮಾಡುತ್ತೆ. ಅದು ಇವತ್ತಿನ ಸಮಾಜಕ್ಕೆ ಬಹಳ ಅಗತ್ಯವಾಗಿರೋದ್ರಿಂದ ಅದನ್ನ ನಾವು ಇವತ್ತು ಸಹ ಪಾಲನೆ ಮಾಡಬೇಕು ಅನ್ನುವಂಥದ್ದು ನನ್ನ ಆಶಯ. ಬಹಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ವಿಜಯದಶಮಿ ಹಾಗೂ ದಸರಾ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ವಿಜಯದಶಮಿ ಆಗಿರುವಂಥ ಪೌರಾಣಿಕ ಇತಿಹಾಸ, ಅದರ ಹಿನ್ನೆಲೆ ಆಗಿರ್ಬೋದು, ಭಾರತದಲ್ಲಿ ಈ ದಸರಾ ಪರಿಕಲ್ಪನೆ ಅನ್ನೋದು ಯಾವಾಗ ಹೇಗೆ ಆರಂಭ ಆಯಿತು ಅನ್ನೋದು ಕುರಿತು, ಪ್ರಮುಖವಾಗಿ ನಮ್ಮ ಕನ್ನಡ ನಾಡಿನ ಶ್ರೀಮಂತ ಸಂಸ್ಥಾನವಾದಂಥ ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ದಸರಾ ಆಚರಣೆ ಯಾವ ರೀತಿಯಾದಂಥ ಸಾಂಸ್ಕೃತಿಕ ರೂಪವನ್ನು ಪಡ್ಕೊಳ್ತು, ಈ ಸಾಂಸ್ಕೃತಿಕ ಆಚರಣೆಯಲ್ಲಿ ಒಂದು ಧಾರ್ಮಿಕವಾದಂಥ ಕೈಂಕರ್ಯಗಳು ಯಾವ ರೀತಿ ಜರುಗ್ತಾ ಇದ್ದೋ, ಯಾವ್ಯಾವ ಸಾಮಂತ ರಾಜಮನೆತನಗಳು ಈ ಆಚರಣೆಯಲ್ಲಿ ಭಾಗವಹಿಸ್ತಾ ಇದ್ದೋ, ತದನಂತರ ಮೈಸೂರು ಸಾಮ್ರಾಜ್ಯ ಈ ದಸರಾ ಉತ್ಸವವನ್ನು ಯಾವ ರೀತಿ ಆರಂಭ ಮಾಡ್ತು, ಅವರು ಈ ಶ್ರೀಮಂತಿಕೆಯನ್ನು ಯಾವ ರೀತಿಯಲ್ಲಿ ಹೆಚ್ಚಿಸ್ಕೊಳ್ತಾ ಬಂದರು. ಹಾಗೆಯೇ ನಾವು ಆಚರಿಸುವಂಥ ಪ್ರತಿಯೊಂದು ಈ ನವರಾತ್ರಿ ಉತ್ಸವ ಆಗಿರ್ಬೋದು, ದಸರಾ ಹಬ್ಬದ ಆಚರಣೆ ಆಗಿರ್ಬೋದು, ಪ್ರಸ್ತುತ ದಿನಗಳಲ್ಲಿ ಎಷ್ಟೇ ತಂತ್ರಜ್ಞಾನ ಯುಗದಲ್ಲಿ ನಾವಿದ್ದರೂ ಈ ಧಾರ್ಮಿಕ ಶ್ರದ್ಧೆಯ ಪಾಲನೆ ಮಾಡೋದು, ಅದರ ಮಹತ್ವ ಎಂತಹದ್ದು ಅನ್ನೋದು ಕುರಿತು ಸಾಕಷ್ಟು ಸ್ಫೂರ್ತಿದಾಯಕ ವಿಚಾರಗಳನ್ನು ಹಾಗೂ ಮಾಹಿತಿಯನ್ನು ನಮ್ಮ ಕೇಳುಗ ಮಿತ್ರರಲ್ಲಿ ಹಂಚಿಕೊಂಡಿದ್ದಕ್ಕೆ, ಅವರಲ್ಲಿ ಒಂದಷ್ಟು ಅರಿವನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು. ಎಲ್ಲರೂ ಒಳ್ಳೆಯದಾಗಲಿ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಜಯದಶಮಿ ಹಾಗೂ ದಸರಾ ಹಬ್ಬದ ವಿಶೇಷತೆ ಹಾಗೂ ಅದರ ಐತಿಹಾಸಿಕ ಹಿನ್ನೆಲೆ ಮತ್ತು ಪ್ರಸ್ತುತ ದಸರಾ ಆಚರಣೆಯ ಮಹತ್ವವನ್ನು ಕುರಿತು, ಸಾಂಪ್ರದಾಯಿಕ ಧರ್ಮ ಪಾಲನೆಯಲ್ಲಿ ಈ ಹಬ್ಬ ಆಚರಣೆಗಳು ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತದೆ ಅನ್ನೋದು ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ದಸರಾ ವಿಷಯದ ಕುರಿತು ಅಧ್ಯಯನವನ್ನು ನಡೆಸಿ PhD ಪದವಿಯನ್ನು ಪಡೆದಿರುವಂತಹ ನಿವೃತ್ತ ತಹಶೀಲ್ದಾರರು, ಲೇಖಕರು ಹಾಗೂ ಅಂಕಣಕಾರರು ಆದ ಡಾಕ್ಟರ್ ವಿ ರಂಗನಾಥ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ವಿಜಯದಶಮಿ ಹಾಗೂ ದಸರಾ ಹಬ್ಬದ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ಸಂಪೂರ್ಣ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ. ಇದು ಕರುನಾಡ ಮನೆ ಮನೆ ಹಬ್ಬ, ಹಬ್ಬ 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 ಹಬ್ಬ. ಇದು ಚಾಮುಂಡಿ ತಾಯಿ ತವರ ಹಬ್ಬ.